ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗುವುದರೊಂದಿಗೆ ಬೆಂಬಲಿಸಿ. ಇಷ್ಟವಾದರೆ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಕೊಟ್ಟೂರು ಹ್ಯಾಳ್ಯ ಗ್ರಾಮದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಭೀಕರ ಅಗ್ನಿ ಅವಘಡ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಹ್ಯಾಳ್ಯ ಗ್ರಾಮದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಣಗಳಿಗೆ ಬೆಂಕಿ ಹತ್ತಿ ಉರಿಯುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಜಾಲಿ ಮರಗಳಲ್ಲಿ ಹೋಗಿರುವ ವಿದ್ಯುತ್ ತಂತಿಗಳಿಂದ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಕ್ಷಣಾರ್ಧದಲ್ಲಿಯೇ ಬೆಂಕಿ ಹತ್ತಿ ಉರಿದಿದೆ. ಕಣದಲ್ಲಿರುವ ಟ್ರ್ಯಾಕ್ಟರ್, ದನ, ಕುರಿಗಳಂತಹ ಜಾನುವಾರುಗಳನ್ನು ಹಾಗೂ ಮೆಕ್ಕೆಜೋಳದ ರಾಶಿ ಬೆಂಕಿಯಿಂದ ಬಣವೆಗಳನ್ನು ತಡೆಗಟ್ಟುವಲ್ಲಿ ಯುವಕರು ಮತ್ತು ಇಲ್ಲಿನ ಊರಿನ ಸಾರ್ವಜನಿಕರು ಮುಂದಾಗಿ ಬೆಂಕಿ ಆರಿಸುವ ಪ್ರಯತ್ನ ಮಾಡಿದ್ದಾರೆ. ನಂತರ ಅಗ್ನಿಶಾಮಕ ದಳ ವಾಹನ ಕರೆಸಿ ನಂದಿಸಲು ಪ್ರಯತ್ನಿಸಿದರು. ಸ್ಥಳಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿಲು ಸೇನೆ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರ್ಮಣ್ಣ, ತಾಲೂಕು ಅಧ್ಯಕ್ಷರಾದ ಶ್ರೀಧರ, ಗ್ರಾಮದ ಶಿವಜ್ಜ ಮಾತನಾಡಿ ನಷ್ಟವಾದ ರೈತರಿಗೆ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು. ವರದಿ ದಾದಾಪೀರ್, ಕೊಟ್ಟೂರು. ಏನ್ ಹೆಸರು? ನಿಮ್ ಕಣ ಬಣಿವೆಷ್ಟಿದ್ದು? ಮತ್ತೇನಾದ್ರು ಮತ್ತೆ ಯಾವಿದ್ರು ದನಗಳದವ? ನಿಮ್ಮವು ದನಗಳದವ? ಹೆಂಗತ್ತಿದ್ ಗೊತ್ತಾಯ್ತಾ? ನಿಮ್ಮ ಹೆಸರಮ್ಮ? ಎಷ್ಟೊತ್ತಿಗೆ ಬಿದ್ದತ್ತಮ್ಮ? ಕದನ ಮುಚ್ಚಲು ಹಂಗ ಓಡ್ಬೇಡಿ ನಾನು. ಮತ್ತೆ ಕಂದ ಕಡೆ ಬಿಚ್ಕೊಂಡ್ ಈ ಕಡೆ ತಂದೆ 2 ಕಣನ ಬಿಟ್ಟು ಈ ಕಣಕ್ ಬಿದ್ದು ಬಿಡ್ತೀರಿ ಬೆಂಕಿ. ಇಲ್ಲೇ ನಿಂತೀನಿ ನಾನು. ನೀನು ಇವತ್ತಿನವರೆಗಾದ್ರೂ ನಾವು ಹುಟ್ಟಿಷ್ಟು ಮಕ್ಕಳಾದ್ರೂ ಕೂಡ ಇಂಥ ದುರಂತರ ಎಲ್ಲಿ ನಡೆದಿಲ್ಲ. ಈಗ ಅಚಾನಕ್ಕೆ ಸುಮಾರು ಒಂದು 25-30 ಬಣವೆಗಳು ರೈತರು ಭಾಳ ಲಾಸ್ ಆಗಿದ್ದಾವೆ. ನಮ್ಮ ಎಳ್ಳೆದ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ಒಂದು ಬಂಡಿ ಮೇವು ತರಬೇಕಂದ್ರೆ 10,000-15,000 ರೂಪಾಯಿ ರೊಕ್ಕ ಬೇಕು. ಅಂಥದ್ದು ಇವತ್ತು ಭಾಳ ಲಾಸ್ ಆಗಿದ್ದಾರೆ. ಮೇವಿನ ಬಣವೆಗಳು ಇನ್ನೂ ಸುಡ್ತಾ ಇದ್ದಾವೆ. ಇಲ್ಲೆಲ್ಲ ರೈತರೆಲ್ಲ JCB ಕೆಲಸ ಮಾಡ್ತಾವೆ. ನೀರಿನ ಟ್ಯಾಂಕರ್ ಒಂದು 4-5 ನೀರಿನ ಟ್ಯಾಂಕರ್ ಸತತ ಬಾರಿ ಈಗ 2 ತಾಸು 3 ತಾಸಿನಿಂದ ಎಲ್ಲರ 2 ಗಂಟೆಲಿಂದ ನಾವು ಇದನ್ನೆಲ್ಲ ನುಂಚಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಯುವಕರೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಯಜಮಾನರೆಲ್ಲ ಕೂಡಿದ್ದೀವಿ. ಸಂಬಂಧಪಟ್ಟಿರ್ತಕ್ಕಂಥ ತಹಸೀಲ್ದಾರ್ ಇರ್ಬೋದು, ಮತ್ತು ವಿಲೇಜ್ ಅಕೌಂಟರ್ ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ವಹಿಸಿ ನಮಗೆ ರೈತರಿಗೆ ಲಾಸ್ ಆಗಿರ್ತಕ್ಕಂಥ ಈ ಲಾಸನ್ನು ತುಂಬಿಕೊಡಬೇಕು ಮತ್ತು ಸರಿಯಾದ ಮಾಹಿತಿಗಳನ್ನು ನಮ್ಮ ಸರ್ಕಾರಕ್ಕೆ ಮುಟ್ಟಿಸಬೇಕು. ಅವರು ಪರಿಶೀಲಿಸಿ ಎಲ್ಲ ರೈತರ ಕೂಗು ಕೇಳ್ತಾರಂತಂದು ಎಲ್ಲರ ಪರವಾಗಿ, ರೈತರ ಪರವಾಗಿ, ನಮ್ಮ ಸಂಘದ ಪರವಾಗಿ, ಪ್ರತಿಯೊಬ್ಬರ ಪರವಾಗಿ ನಾವು ಕೇಳೋದಿಷ್ಟ ಒಳ್ಳೆಯ ಪರಿಹಾರ ನಮ್ಮ ರೈತರಿಗೆ ಸಿಗಲಂತ ಹೇಳಿ ಈ ಹ್ಯಾಳ್ಯದ ಗ್ರಾಮದ ರೈತರಿಗೆ ಒಳ್ಳೆಯದಾಗಲಿ. ಭಗವಂತ ಇವತ್ತು ಎಂದೂ ಇಂಥದ್ದು ಆಗಬಾರ್ದು. ಇದು ದುರಂತಕ್ಕೆ ಒಳಗಾಗಿದ್ದಾರೆ. ಈ ಅಗ್ನಿದೇವನ ಈಗ ಕಳ್ಳೊತ್ತು ಮನೆ ಉಳಿತಂತೆ ಬೆಂಕಿ ಹೊತ್ತು ಮನೆ ಉಳಿಲಿಲ್ಲ ಅಂತಂದು ಇದು ಗಾದಿ ಮಾತಿದೆ. ಅದಕ್ಕಾಗಿ ಹಂಗೆ ಆಗಿಬಿಟ್ಟತಿ. ಇದಕ್ಕೆಲ್ಲ ಪರಿಹಾರ ನಾನು ಹುಟ್ಟಿದ 48 ವರ್ಷ ಆದರೂ ಇವತ್ತು ಕಾಲದಿಂದ ಎಂದೂ ಕಂಡಿಲ್ಲ. ನಾನು ಇದೇ ವರ್ಷ ಕಂಡಿರೋ. ನಾನು ನಮ್ಮ ಹಿರಿಯರನ್ನು ಕೇಳಿದೆ, ಎಂದ ಜೀವನದಾಗ ಎಂದೂ ಆಗಿಲ್ಲ ಬಿಟ್ಟಿಲ್ಲ, ಇದೇ ಈ ವರ್ಷ ಆಗಿರೋದು ಅಂತ ಹೇಳಿದರು. ಈಗ ನಮ್ಮ ಊರಿಂದ ಎಷ್ಟಪ್ಪ ಒಂದು 8 ಕಣ್ಣಗಳು ಸುಟ್ಟಿಬಿಟ್ಟವು. 20-30 ಬಣಿಗಳು ಸುಟ್ಟವು. ದನ ಕರುಗಳು ಎಲ್ಲ ಓಡಿಸಿ ನಮ್ಮ ಊರಿನ ಜನರು, ಹುಡುಗರು, ಪೀಳಿಗರು ಅಲ್ಲಿ ಇದು ಮಾಡ್ರೆ ಸಾಗರ ಕೊಡ್ರು. ಈಗಲೂ ಕಾರ್ಯಕ್ರಮ ನಡೆದೈತಿ. ಸರ್ಕಾರಕ್ಕೆ ಏನೋ ನಮ್ಮ ಮನೆ ಮಾಡ್ತಂತಂದ್ರೆ ಎಷ್ಟು ಬಣಿಗಳು ಮೇವು, ಒಂದು ಇಡೀ ಮೇವು ಹಾಕೋಕ್ಕಿಲ್ಲ. ಈಗ ಒಂದು ಬಂಡಿ ಮೇವು ತರಕಂದ್ರೆ 8,000 ರೊಕ್ಕ ಬೇಕೀಗ. ಕಡ್ದು ಮಾಡಿ ತಂದು ಬಣಿ ಹಾಕಿ ದುಂಡು ಗಿಡ್ಕಂದ್ರೆ. ಆದರೆ ಈಗ ಸಾಮಾನ್ಯ ಇದಾಗಿಲ್ಲ. ಹಂಗಾಗಿ ಈಗ ಸರ್ಕಾರ ತಹಸೀಲ್ದಾರ್ಗೆ ಮನವಿ ಮಾಡ್ತಾನೆ. ತಹಸೀಲ್ದಾರ್ಗೆ DC ಸಾಹೇಬ್ರಲ್ಲಿ ಒಳ್ಳೆ ಕ್ರಮ ತಗೊಂಡು ನಮ್ಮ ಇದಾದಕ್ಕೆ ಸರಿಯಾದ ಪರಿಹಾರ ಕೊಡ್ರಿ ಅಂತೇಳಿ ತಮಗೆ ಕೇಳಿಕೊಡ್ತಾನೆ.